ಹುಟ್ಟಿದಾಗ ತಂದೆ ತಾಯಿ ಗುರುಗಳು, ಆಮೇಲೆ ವಿದ್ಯೆ ಕಲಿಯುವಾಗ ಗುರುಗಳು, ಶಿಕ್ಷಕರು ಆಗಿರ್ತಾರೆ. ಎಲ್ಲ ಗುರುಗಳು ನಾವು ವಿಧೇಯರಾಗಿರಬೇಕು. ಹಾಗೆ ಇಲ್ಲಿ ನನಗೆ ಯಾರು ಗುರುಗಳಪ್ಪ ಅಂದರೆ ತಾಯಿ ಚೌಡೇಶ್ವರಿ. ಮಂಗಳೂರಿಂದ ಒಬ್ಬರು 90-95 ವರ್ಷ ವಯಸ್ಸಾಗಿರ್ತಕ್ಕಂಥ ಒಬ್ಬ ಅಜ್ಜ ಬಂದು ಕೂತ್ಕೊಂಡಿದ್ರು. ಅವರು ಬಂದು 1 ಅವರ್ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇಲ್ಲಿ ದೇವಿ ಸಂಚಾರ ಇದೆ, ಇದು ಪ್ರಸಿದ್ಧ ಯಾತ್ರಾ ಸ್ಥಳ ಆಗುತ್ತೆ ಅಂದರು. ಈ ನಮ್ಮ ತಾಯಿ ಚೌಡೇಶ್ವರಿ ತಾಯಿ ಜನರನ್ನು ಅವರ ಕಷ್ಟವನ್ನು ನಿವಾರಣೆ ಮಾಡುವುದರ ಮುಖಾಂತರವಾಗಿ ತನ್ನ ಕಡೆ ಆಕರ್ಷಣೆ ಮಾಡ್ತಾ ಇದ್ದಾಳೆ. ದೇವನಹಳ್ಳಿ ಸರ್ವಶಕ್ತ್ಯಾತ್ಮಕ ಚೌಡೇಶ್ವರಿ ಅಮ್ಮನವರ ದೇವಾಲಯ ಪ್ರತಿಷ್ಠಾಪನೆಯಾಗಿ ಒಂದು 12 ವರ್ಷಗಳಾಗಿದೆ. 12 ವರ್ಷಗಳಲ್ಲಿ ಸಾವಿರಾರು ಅಲಂಕಾರಗಳನ್ನಾಗಿ ಅಮ್ಮ ನಮ್ಮ ಬೇರೆ ರಾಜ್ಯಗಳಿಂದನೂ ಬರ್ತಕ್ಕಂಥ ಒಂದು ಭಕ್ತಾದಿಗಳನ್ನ ಆಕರ್ಷಣೆ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇದೆ ತಾಯಿ. ಇವತ್ತು ಒಂದು ಪ್ರತೀಕ ಅನ್ನೋ ರೀತಿಯಲ್ಲಿ ಇವತ್ತು ಗುರುಪೌರ್ಣಿಮೆ ದಿವಸವಾಗಿ ನಾವು ಪ್ರತಿ ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆ ನಂತರ ದಾಸೋಹ ಇರುತ್ತೆ. ಅದೇ ರೀತಿ ಈ ಸಾರಿ ಗುರುಪೌರ್ಣಿಮೆ ಇರೋದರಿಂದ ವಿಶೇಷವಾಗಿ ದಾಸೋಹ ಇರುತ್ತೆ ಅಂತ ಹೇಳಿ ಅನೌನ್ಸ್ ಮಾಡಿದ್ವಿ. ನಾವೆಲ್ಲನೂ ಕೂಡ ವಿಶೇಷವಾದ ಪೂಜೆ ಇರುತ್ತೆ ಅಂತ. ಸುಮಾರು 1,500-2,000 ಜನ ಇವತ್ತು ಭಾಳ ಆನಂದವಾಗಿ ಬಂದು ಆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಕಾಳಿ ಅಮ್ಮ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಒಂದು ಪ್ರತಿರೂಪವಾಗಿರ್ತಕ್ಕಂಥ ದೇವನಹಳ್ಳಿ ಚೌಡೇಶ್ವರಮ್ಮ ಬಂದಿರತಕ್ಕಂಥ ಎಲ್ಲ ಭಕ್ತರ ಕೋರಿಕೆಯನ್ನು ಈಡೇರಿಸ್ತಾ ಇದೆ. ಮತ್ತು ಈಗ ಆಷಾಢ ಮಾಸ ಇರೋದರಿಂದ ವಿಶೇಷವಾಗಿ ಅಮ್ಮನವರಿಗೆ ಭಾಳ ಶಕ್ತಿ ಇರತಕ್ಕಂಥ ಶಕ್ತಿ ದೇವತೆ. ಹೆಣ್ಣು ಮಕ್ಕಳು ಬರ್ತಕ್ಕಂಥ ಒಂದು ದೇವಸ್ಥಾನ ಇದು. ಭಾಳ ಸಂಜೆ ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಬಂತು ಅಂದರೆ ಎಲ್ಲರೂ ಸೇವಾಕರ್ತರ ನೆರವಿನಿಂದ ಇದು ನಡೀತಾ ಇದೆ. ಪ್ರತಿ ವಾರನೂ ಕೂಡ 11 ವರ್ಷದಿಂದನೂ ಕೂಡ ಪ್ರತಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರಗಳಲ್ಲಿ ಆನಂದವಾಗಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅಥವಾ ಏನಪ್ಪ ಅಂತಂದರೆ ಗುರುಪೌರ್ಣಿಮೆ, ವಿಶೇಷವಾಗಿ ಗುರುಪೌರ್ಣಿಮೆ ಮೇಲೆ ವ್ಯಾಸ ಪೌರ್ಣಿಮೆ ಅಂತಂದು ಹೇಳ್ತಾರೆ. ಗುರುಗಳ ಆರಾಧನೆಗೆ ಪರಿಶುದ್ಧವಾಗಿರ್ತಕ್ಕಂಥ ದಿನ. ಗುರುಗಳಿಗೆ ನಾವು ಏನೇ ಒಂದು ನ್ಯಾಯಗಳನ್ನು ಮಾಡಿದ್ರು, ಏನೇ ಒಂದು ತಪ್ಪುಗಳನ್ನು ಮಾಡಿದ್ರು ಅವರಲ್ಲಿ ಕ್ಷಮೆಯ ಕೇಳತಕ್ಕಂಥ ದಿನ. ಕ್ಷಮೆ ಕೇಳಿ ಹರಮುನಿದರು ಗುರು ಕಾಯುವ ಅಂತಂದು ಹೇಳ್ತಾರೆ. ಹರಮುನಿದರು ಶಾಪ ಕೊಟ್ಟರು ಅದನ್ನು ಗುರು ನಿವಾರಣೆ ಮಾಡ್ತಾನೆ. ಹಾಗೆ ಗುರು ಶಾಪ ಕೊಟ್ಟರೆ ಯಾರೂ ನಿವಾರಣೆ ಮಾಡೋಕ್ಕಾಗಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಂದು ಹೇಳ್ತಾರೆ. ಆ ಗುರುವಿನ ಗುಲಾಮನಾಗಬೇಕು ಎಲ್ಲರಿಗೂ ಒಬ್ಬರೊಬ್ಬರು ಗುರುಗಳು ಅಂತ ಇರ್ತಾರೆ. ಹುಟ್ಟಿದಾಗ ತಂದೆ ತಾಯಿ ಗುರುಗಳು, ಆಮೇಲೆ ವಿದ್ಯೆ ಕಲಿಯುವಾಗ ಗುರುಗಳು, ಶಿಕ್ಷಕರು ಆಗಿರ್ತಾರೆ. ಎಲ್ಲ ಗುರುಗಳಿಗೂ ನಾವು ವಿಧೇಯರಾಗಿರಬೇಕು. ಹಾಗೆ ಇಲ್ಲಿ ನನಗೆ ಯಾರು ಗುರುಗಳಪ್ಪ ಅಂದರೆ ತಾಯಿ ಚೌಡೇಶ್ವರಿ ತಾಯಿ ಗುರು. ಸ್ನೇಹಿತರು ಹೇಳಿದಾಗೇನೆ ಇದು 12ನೇ ವರ್ಷ ನಡೀತಾ ಇದೆ. ಅಂದರೆ ಈ ದೇವತೆ ಯಾರೂ ಸುಮ್ಮನೆ ಬರೋದಿಲ್ಲ ಇಲ್ಲಿಗೆ. ಅವು ಯಾರಾದರೂ ಭಕ್ತಾದಿಗಳ ಕಷ್ಟವನ್ನು ನಿವಾರಣೆ ಮಾಡಿದಾಗ ಅಥವಾ ಏನೋ ಒಂದು ಮಾಡಿದಾಗ ಮಾತ್ರ ಜನ ಇಲ್ಲಿ ಬರ್ತಾರಷ್ಟೇ. ಯಾರೋ ನಮಗೆ ಪ್ರಸಾದ ಕೊಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಯಾರೂ ಬರೋದಿಲ್ಲ. ಈಗಿನ ಕಾಲದಲ್ಲಿ ಪ್ರಸಾದ ಇಲ್ಲದೆ ಇರೋರು ಯಾರೂ ಇಲ್ಲೇ ಇಲ್ಲ. ಆದರೆ ಆ ದೇವತೆ ಅವರಿಗೆ ಒಂದು ಮಾಡ್ತಕ್ಕಂಥ ಸಹಾಯ, ಕೃಪೆ, ಅದನ್ನು ಆಧರಿಸಿ ಅವರ ಕೋರಿಕೆಗಳನ್ನು ಈಡೇರಿಸಿದಾಗ ಜನ ಬಂದೇ ಬರುತ್ತೆ. ಜನ ಇಲ್ಲದೆ ಇದ್ದರೆ ಜಾತ್ರೆ ಇಲ್ಲ. ಜಾತ್ರೆ ಎಷ್ಟೇ ನಾವು ವಿಜೃಂಭಣೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಸಹ ಜನ ಇಲ್ಲದೆ ಇದ್ದಾಗ, ಆ ಸ್ವಾಮಿ ಭಕ್ತರನ್ನು ತನ್ನ ಕಡೆ ಸೆಳೆಯದೇ ಇದ್ದಾಗ ಆ ಜಾತ್ರೆ ಅನಿಸಲ್ಲ. ಹೌದಲ್ಲ? ಹಾಗೆ ಈ ನಮ್ಮ ತಾಯಿ ಚೌಡೇಶ್ವರಿ ತಾಯಿ ಜನರನ್ನು ಅವರ ಕಷ್ಟವನ್ನು ನಿವಾರಣೆ ಮಾಡುವುದರ ಮುಖಾಂತರವಾಗಿ ತನ್ನ ಕಡೆ ಆಕರ್ಷಣೆ ಮಾಡ್ತಾ ಇದ್ದಾಳೆ. ಜೊತೆಗೆ ಅಲಂಕಾರ ಪ್ರಿಯೆ. ಇದೇ ಮಾಡ್ಕೊಳ್ಳೋದಿಲ್ಲ, ಏನೋ ಬೇಡ ಅಂತ ಹೇಳಲ್ಲ, ಬೇಡ ಅಂತಲ್ಲ, ಮಾಡಿ ಕಾಂಪ್ರಮೈಸೇ ಆಗೋದಿಲ್ಲ. ನಾನು ಚೆನ್ನಾಗಿ ಕಾಣಂಗೆ ನೀವು ಮಾಡಬೇಕು. ನಾನು ಚೆನ್ನಾಗಿ ಕಾಣ್ತೀನಿ ಅಂತಲ್ಲ, ನಾನು ಚೆನ್ನಾಗಿ ಕಾಣಂಗೆ ನೀವು ಮಾಡಬೇಕು, ಇಲ್ಲಿ ನಾನು ಬಿಡೋದಿಲ್ಲ ಅಂತಾನೆ. ಗೊತ್ತಾಯ್ತಾ? ಆ ಥರ ಶಕ್ತಿಯನ್ನು ಹೊಂದಿರತಕ್ಕಂಥ ತಾಯಿ. ಈ ತಾಯಿ ಇನ್ನು ಮುಂದೆ ಇದೇ ರೀತಿಯಾಗಿ ಈ ನಾಡಿಗೆ ಒಂದು ಸಮೃದ್ಧಿಯನ್ನು ನೀಡುವುದರ ಮುಖಾಂತರವಾಗಿ ಅದು ಶಕ್ತಿಯನ್ನು ಬೆಳೆಸಲಿ, ನಾಡಿಗೆ ಒಳ್ಳೇದು ಮಾಡಲಿ, ಜನತೆಗೆ ಒಳ್ಳೇದು ಮಾಡಲಿ ಅಂತ ಭಗವತಿನ ನೀವು ಪ್ರಾರ್ಥನೆ ಮಾಡ್ಕೊಳ್ತಾ